ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಕಡೆಯಿಂದ 2ನೇ ಪ್ರೊಮೋ ಯಾವಾಗಲೋ ಬಂತು, ಬಟ್ ಆದರೆ ಮಲ್ಕೊಂಡು ಬಿಟ್ಟಿದ್ದೆ ನಾನು. ಸೊ ಈಗ ಆ ವಿಡಿಯೋ ಮಾಡ್ತಾ ಇದ್ದೀನಿ. ಆ ಪ್ರೊಮೋ ನೋಡಿದಾದ್ಮೇಲೆ ನನಗನ್ಸಿದ್ದು, ಯಾಕೆ ಗುರು ಅನ್ವಾಂಟೆಡ್ಲಿ ಪಿ ಟೀಮು ಭವ್ಯ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ. ರಜತ್ ಅವ್ರ ಬಗ್ಗೆ ಮಾತಾಡಿದ್ರೆ ಒಂದು ವ್ಯಾಲಿಡ್ ರೀಸನ್ ಇದೆ. ಓಕೆ, ಉಸ್ತುವಾರಿ ಮಾಡಿದ್ರು, ಅಷ್ಟೋ ಇಷ್ಟೋ ಫೇವರಿಸಮ್ ಮಾಡಿದ್ರು ಅಂತ ಆಚೆಗಡೆ ಜನಗಳಿಗೆ ಅನ್ನಿಸ್ತು. ಅದಕ್ಕೊಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡೋ ಪ್ರಯತ್ನ ನಮ್ಮ ಸುದೀಪ್ ಸರ್ ಮಾಡ್ತಿದ್ದಾರೆ ಅಂತ ಅನ್ಕೋಬಹುದು. ಬಟ್ ಇಲ್ಲಿ ಭವ್ಯ ಅವ್ರು ಎಲ್ಲಿಂದ ಬಂದ್ರು ಅಂತಾನೆ ನನಗೆ ಅರ್ಥ ಆಗ್ಲಿಲ್ಲ. ಇನ್ನ ಇದನ್ನ ಬಿಟ್ರೆ ಜಸ್ಟ್ ರಜತ್ಗೆ ಕ್ಲಾಸ್ ಹೋಗುತ್ತಾ, ಇಲ್ಲಾಂದ್ರೆ ಮಂಜಣ್ಣನ್ಗೂ ಹೋಗುತ್ತಾ ಅಂತ ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ರಜತ್ ಅವ್ರು ಎಷ್ಟು ತಪ್ಪು ಮಾಡಿದಾರೋ ಅದಕ್ಕಿಂತ ಜಾಸ್ತಿ ತಪ್ಪು ಮಂಜಣ್ಣ ಅವ್ರು ಕೂಡ ಮಾಡಿದ್ದಾರೆ. ಹಾಗಂತ ಟಾಸ್ಕ್ ಅಲ್ಲಿ ಅಂತ ಅಲ್ಲ, ಟಾಸ್ಕ್ಗೆ ಸಂಬಂಧಪಟ್ಟಂಗೆ ಡಿಸಿಷನ್ಸ್ ತಗೊಳ್ಳೋದು, ಅವ್ರು ಆಡ್ತಿರೋ ರೀತಿಗಳು, ನಂಬಿಕೆ ದ್ರೋಹಗಳು ತುಂಬಾ ಇದ್ವು ಡಿಸ್ಕಸ್ ಮಾಡಕ್ಕೆ ಅಂತ ಹೋದ್ರೆ. ಬಟ್ ಅದನ್ನ ಯಾವ್ದನ್ನು ಪ್ರೋಮೋ ಶಾಟ್ ಅಲ್ಲಿ ತೋರಿಸಿಲ್ಲ. ಹೆಂಗೆ ಎತ್ತುತ್ತಾರೆ ಕ್ಲಾಸು ಏನು ಅಂತ ನಾವು ಎಪಿಸೋಡ್ಗೆ ಕಾದ್ ನೋಡ್ಬೇಕಾಗುತ್ತೆ. ಬಟ್ ಎಂಟರ್ ಎಪಿಸೋಡ್ ಅಲ್ಲಿ ಏನೇನಾಯ್ತು ಅಂತ ಮಾತಾಡೋಣ ಈ ವಿಡಿಯೋಲಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನ ಮ್ಯಾಟ್ರಿಗೆ ಬರೋದಾದ್ರೆ, ರಜತ್ ಅವ್ರಿಗೆ ಕ್ವಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮಗೆ ಬೆಳಿಗ್ಗೆ ಪ್ರೋಮೋ ತೋರಿಸಿದಾಗ ರಜತ್ ಅವರು ಎಲ್ಲೆಲ್ಲಿ ತಪ್ಪು ಮಾಡಿದ್ದಾರೆ ಮತ್ತೆ ಭವ್ಯ ಅವ್ರನ್ನ ಅಟ್ಯಾಕ್ ಮಾಡಕ್ಕೆ ಬಿ ಟೀಮು ಒಂದು ಮೇನ್ ರೀಸನ್ ಏನು ಅಂತ ಕೂಡ ಒಂದೇ ಒಂದು ಚಿಕ್ಕ ಕ್ಲಿಪ್ ಅಲ್ಲಿ ತೋರಿಸಿದ್ದಾರೆ. ಭವ್ಯ ಅವರು ಯಾವಾಗ ಒಂದು ನಾಮಿನೇಷನ್ ಟಾಸ್ಕ್ ನಡೀತಾ ಇರುತ್ತೆ, ಆವಾಗ ಹನುಮಂತಣ್ಣ ಬುಟ್ಟಿ ಚೆಲ್ದಕ್ಕೆ ಪಠಾರ್ ಅಂತ ಒಂದು ಕೊಟ್ಟಿರ್ತಾರೆ. ಅದು ಡೆಫಿನೆಟ್ಲಿ ಭವ್ಯ ಗೌಡ ಅವ್ರದ್ದು ತಪ್ಪು. ಯಾರೋ ಭವ್ಯ ಗೌಡರನ್ನ ಅಟ್ಯಾಕ್ ಮಾಡಿದ್ರು ಅಂತ ಹೇಳಿ ಹನುಮಂತಣ್ಣನಿಗೆ ಹೋಗಿ ಹೊಡೆಯೋದು ತಪ್ಪು. ಅದಕ್ಕೆ ಭವ್ಯ ಗೌಡ ಅವರು ಇನ್ಫ್ಯಾಕ್ಟ್ ಹೋಗಿ ಕಾಲಕ್ಕೆ ಕೂಡ ಬೀಳ್ತಾರೆ. ಟಾಸ್ಕ್ ಅಲ್ಲಿ ಆ ಥರ ಮಾತಾಡಬಾರ್ದಾಗಿದ್ದು, ತಪ್ಪಿರ್ಲಿ, ಕ್ಷಮೆ ಇರಲಿ ಅಂತ. ಕಾಲಿಗೆ ಬಿದ್ದ ತಕ್ಷಣ ಸರಿ ಹೋಗ್ಬಿಡುತ್ತೆ ಅಂತ ನಾನು ಖಂಡಿತ ಹೇಳಲ್ಲ. ಕಾಲಿಗೆ ಬಿದ್ದು ತಪ್ಪನ್ನ ಎಷ್ಟೋ ಅಷ್ಟು ಆಚೆ ಬಂದಿರೋ ಒಂದು ನೆಗೆಟಿವಿಟಿನ ಡೆಫಿನೆಟ್ಲಿ ಕಡಿಮೆ ಮಾಡ್ಕೊಳ್ತಾರೆ. ಒಂಥರ ಅವ್ರ ಮೇಲೆ ಸದ್ಯ ಬಿಡಪ್ಪ, ಕೋಪದಲ್ಲೇನೋ ಮಾಡ್ಬಿಟ್ಟಿದ್ಲಿ, ಸಾರಿ ಕೇಳಿದ್ಲಲ್ಲ, ಇವಾಗ ಒಂದ್ ಸ್ವಲ್ಪ ಓಕೆ ಅನ್ನಂಗೆ ಅನ್ಸುತ್ತೆ ಜನಗಳಿಗೆ. ಮತ್ತೆ ಭವ್ಯಗೌಡ ಅವ್ರಿಗೂ ಕೂಡ ಅಲ್ಲಿ ಒಂದ್ ಸ್ವಲ್ಪ ರಾಂಗ್ ಅನ್ನಿಸ್ತು ಅಂತ ಅಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಟ್ ಇದನ್ನ ಪ್ರೋಮೋ ಶಾಟ್ ಅಲ್ಲಿ ಹಾಕಿ ತೋರ್ಸೋ ಅಷ್ಟಂತೂ ದೊಡ್ಡದಾ ಅಂತ ನನಗನ್ಸುತ್ತೆ. ಯಾಕಂದ್ರೆ ಮಂಜಣ್ಣ ಶಿಶಿರ್ನ ಎತ್ತೆಸ್ದಾಗ ರಾಜನ್ ಟಾಸ್ಕ್ ಅಲ್ಲಿ ಯಾರು ಕೇಳಿರಲ್ಲ, ಯಾವ ಪ್ರೋಮೋ ಶಾಟ್ಸು ಬಂದಿರಲ್ಲ. ಮಹಾನಸಗೆ ಹಾಕಿ ಜಡ್ದಿದಾಗ ಯಾವ ಪ್ರೋಮೋ ಶಾಟ್ಸು ಬಂದಿರಲ್ಲ. ವೀಕೆಂಡ್ದು ಏನೂ ಮಾತಾಡಿರಲ್ಲ, ಅದನ್ನ ಕಾಮಿಡಿಯಾಗೆ ಮಾತಾಡಿ ಮುಗಿಸ್ತಾರೆ. ಬಟ್ ಇಲ್ಲಿ ಭವ್ಯಗೌಡ ಅಂತ ಬಂದಾಗ ಮಾತ್ರ ಒಂದು ಕ್ಲಿಯರ್ ದೊಡ್ಡದಾಗೆ ಪಿಕ್ಚರ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದಾರೆ. ಯಾವ ನ್ಯಾಯ ಗುರು ಇದು ಅಂತ ಅನ್ನಿಸ್ತು ನನಗೆ. ಇನ್ನು ಭವ್ಯದು ಇದೊಂದೇ ಮ್ಯಾಟರ ಬಿಟ್ಬಿಟ್ರ ಭವ್ಯನ ಅಂದ್ರೆ ಇಲ್ಲ. ಅಲ್ಲಿ ಬೇಕು ಅಂತ ರಜತ್ ಭವ್ಯಗೆ ಸಪೋರ್ಟ್ ಮಾಡ್ದಂಗೆ ಅಂತೂ ಖಂಡಿತ ನನಗೆ ಎಲ್ಲೂ ಅನ್ನಿಸ್ಲಿಲ್ಲ. ತ್ರಿವಿಕ್ರಮ್ ತಂಡದಲ್ಲಿ ಯಾಕೆ ರಜತ್ ಅವರು ಜಾಸ್ತಿ ತ್ರಿವಿಕ್ರಮ್ ಅವ್ರ ತಂಡನ ನಂಬ್ತಾ ಇದ್ರು ಅಂದ್ರೆ, ಅವರು ಜಾಸ್ತಿ ನಿಯತ್ತಾಗೆ ಇರ್ತಾ ಇದ್ರು. ಹೇಳ್ಬೇಕು ಅಂದ್ರೆ ಮಂಜಣ್ಣ ಅವ್ರ ಟೀಮ್ ಕಂಪೇರ್ ಮಾಡಿದ್ರೆ, ಮಂಜಣ್ಣ ಟೀಮಲ್ಲಿ ನೋಡಿ ಧನು ಅವ್ರು ನಿಯತ್ತಾಗಿರೋರು, ಅವ್ರೊಂದ್ ಲೆಕ್ಕ. ಬಟ್ ಅಲ್ಲಿ ಚೈತ್ರ ಕುಂದಾಪುರ ಅವರು, ಮಂಜಣ್ಣ ಅವರು, ಇವರೆಲ್ಲ ಇರೋದ್ರಿಂದ ಇವ್ರನ್ನ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರು. ಓಕೆ, ಇವ್ರು ಸ್ವಲ್ಪ ಮೋಸದಾಟ ಆಡ್ತಾರೆ, ಇವ್ರ ಮೇಲೆ ನಾನು ಜಾಸ್ತಿ ಕಣ್ಣಿಡೋಣ ಅಂತ ಅಂದ್ಬಿಟ್ಟು ಜಾಸ್ತಿ ಫೋಕಸ್ ಮಂಜಣ್ಣನ ಟೀಮ್ ಮೇಲೆ ಇತ್ತು. ಕಡಿಮೆ ಫೋಕಸ್ಸು ತ್ರಿವಿಕ್ರಮ್ ಅವ್ರ ಟೀಮ್ ಮೇಲೆ ಇತ್ತು. ಯಾಕಂದ್ರೆ ಮೋಕ್ಷಿತ್ ಆಗ್ಲಿ, ಮತ್ತೆ ತ್ರಿವಿಕ್ರಮ್ ಅವರಾಗ್ಲಿ, ಮತ್ತೆ ಇನ್ನೊಬ್ಬ ಹನುಮಂತು ಆಗ್ಲಿ, ಅವ್ರು ಏನಾದ್ರು ತಪ್ಪು ಮಾಡಿದ್ರು, ಅವ್ರಿಗೆ ಏನಾದ್ರೂ ಫೌಲ್ ಡಿಸಿಷನ್ ಅಂತ ರಜತ್ ಅವ್ರು ಕೊಟ್ಟಿದ್ದು ಕರೆಕ್ಟ್ ಅಂತ ಅನ್ಸಿದ್ರೆ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತು ರಜತ್ ಅವ್ರಿಗೆ. ಸೊ ಒಂದು ನಂಬಿಕೆಯಿಂದ ಜಾಸ್ತಿ ಫೋಕಸ್ ಗೌತಮಿ ತಂಡದ ಮೇಲೆ ಹೋಗಿದ್ದಂತೂ ಡೆಫಿನೆಟ್ಲಿ ನಿಜ, ನಾವೆಲ್ಲರೂ ಒಪ್ಕೋಬೇಕು. ಅದರಲ್ಲಿ ಫಸ್ಟ್ ಟಾಸ್ಕ್ ಏನ್ ಬರುತ್ತೆ, ನೀರ್ ಹಿಡ್ಕೊಂಡು ಜಾರಲ್ಲಿ ಹೊಡಿಯೋದು, ಆ ಒಂದು ಹೊಡೆಯೋದ್ರಲ್ಲಿ ಗೌತಮಿ ಮತ್ತೆ ನಮ್ಮ ಭವ್ಯಗೌಡ ಅವ್ರು ಆಡ್ತಿರ್ಬೇಕಾದ್ರೆ ಎರಡೂ ಕೈಯಿಂದನೂ ಭವ್ಯಗೌಡ ಅವರು ಪ್ರೊಟೆಕ್ಟ್ ಮಾಡ್ಕೊಂಡ್ರು. ಅದರ ಮಾಡಬಾರ್ದಾಗಿತ್ತು. ಯಾಕಂದ್ರೆ ಒಂದ್ಸಲ ಕೋಲ್ ಕೊಟ್ಟಿದ್ದಾರೆ ಅಂದ್ರೆ ಒನ್ ಎಂಡ್ ಅಲ್ಲಿ, ಇನ್ನೊಂದ್ ಎಂಡ್ ಅಲ್ಲಿ ಪ್ರೊಟೆಕ್ಷನ್ ಅಂತಾನೆ ಇರ್ಬೇಕು. ಬಟ್ ಆದ್ರೆ ಅದನ್ನ ಅವ್ರು ಮಾಡ್ಲಿಲ್ಲ. ರಜತ್ ಅವರು ಅಲ್ಲಿ ಫೋಲ್ ಕೊಡ್ಬೇಕಾಗಿತ್ತು. ಬಟ್ ಆ ಒಂದು ಟಾಸ್ಕ್ ಕೂಡ ಸಿಕ್ಕಾಪಟ್ಟೆ ಫಾಸ್ಟ್ ಆಗಾಯ್ತು ಆಯ್ತಾ. ಪಾಸ್ 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 ಅಂತ ಎಷ್ಟು ಸಲ ಹೇಳಿದ್ರು ಕೂಡ ಭವ್ಯ ಅವರು ಕೂಡ ಅಲ್ಲಿ ಪಾಸ್ ಏನ್ ಕೊಡ್ಲಿಲ್ಲ. ಈ ಕಡೆ ಗೌತಮಿ ಅವ್ರಿಗೆ ಪಾಸ್ ಕೊಟ್ಟಾಗೂ ಕೂಡ ಗೌತಮಿ ಅವ್ರಿಗೆ ಒಂದೇ ಸಲ ಪಾಸ್ ಕೊಟ್ಟಿದ್ರು. ಬಟ್ ಭವ್ಯ ಅವ್ರಿಗೆ ಸಿಕ್ಕಾಪಟ್ಟೆ ಪಾಸ್ ಕೊಡ್ತಾ ಇದ್ರು. ಬಟ್ ಅಷ್ಟರಲ್ಲಿ ಸೈರನ್ ಆಗೋಯ್ತು, ಆ ಒಂದು ಟಾಸ್ಕ್ ಮುಗ್ದೋಯ್ತು. ಅಲ್ಲಿ ಭವ್ಯ ಅವರಿಗೆ ಫೇವರಿಸಮ್ ಮಾಡ್ಲೇಬೇಕು ಅಂತ ರಜತ್ ಅವರು ಎಲ್ಲೂ ಮಾಡ್ದಂಗೆ ನನಗೆ ಅನ್ನಿಸ್ಲಿಲ್ಲ. ಯಾಕಂದ್ರೆ ಅದೇ ಫಸ್ಟ್ ರೌಂಡ್ ಆಗಿರೋದ್ರಿಂದ ಎರಡು ಕೈಯಲ್ಲಿ ಹಿಡ್ಕೋಬೇಕಾ, ಒಂದ್ ಕೈಯಲ್ಲಿ ಹಿಡ್ಕೋಬೇಕಾ ಅಂತ ರೂಲ್ ಬುಕ್ ಅಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ದಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಆ ಒಂದು ಇದ್ರಲ್ಲಿ ಸೈರನ್ ಕೂಡ ಆಯ್ತು, ಗೇಮ್ ಕೂಡ ಮುಗ್ದೋಗಿದ್ರಿಂದ ಅದು ಭವ್ಯ ಅವ್ರಿಗೆ ಫೇವರಿಸಮ್ ಮಾಡಿದ್ರು ರಜತ್ ಅನ್ನಂಗೆ ಅನ್ನಿಸ್ತು. ಆದ್ರೆ ಇಲ್ಲಿ ಭವ್ಯ ಗೌಡ ಅವರೇ ಅಂತ ಸ್ಪೆಸಿಫೈ ಮಾಡ್ತಾರೆ ಸುದೀಪ್ ಸರ್. ಬಟ್ ನನಗೆ ಅಲ್ಲೆಲ್ಲೂ ಭವ್ಯ ಗೌಡ ಅವರಿಗೇನೆ ಫೇವರಿಸಮ್ ಮಾಡಬೇಕು ಅಂತ ರಜತ್ ಅವರಲ್ಲಿ ಮಾಡಿಸ್ದಂಗೆ ನನ್ ಖಂಡಿತ ಅನ್ನಿಸ್ಲಿಲ್ಲ. ಮತ್ತೆ ಇಲ್ಲಿ ಭವ್ಯ ಗೌಡ ಅವರು ಪ್ರತಿ ಸಲನೂ ಮಾಡ್ತಿರೋ ತಪ್ಪೇನು ಅಂದ್ರೆ, ಅವ್ರು ತಪ್ಪು ಮಾಡಿದ್ರೆ ಹಾ ಅಪ್ಪ ತಪ್ಪಾಯ್ತು, ಇವಾಗ ಹನುಮಂತ ಅವ್ರ ಹತ್ರ ಹೋಗಿ ನಾನು ಹೆಂಗ್ ಕಾಲಿಗೆ ಬೀಳ್ತೀನಿ ಅಂತ ಕೇಳ್ಬಿಟ್ರು. ಹಂಗೆ ಸುದೀಪ್ ಸರ್ ಹೇಳಿದಾಗ ಎರಡೂ ಕೈಯಲ್ಲಿ ಇಡ್ಕೋಬಾರ್ದು ಅಂತ ಗೊತ್ತಿದ್ದು ಕೂಡ ನೀವು ಎರಡೂ ಕೈಯಲ್ಲಿ ಇಡ್ಕೊಳ್ರಿ ಅಂತ ಅಂದಾಗ
ಡೆಫಿನೈಟ್ಲಿ ಹೌದು ಸರ್ ನನಗೆ ಗೊತ್ತಿರ್ಲಿಲ್ಲ ನಾನು ಹಿಡ್ಕೊಂಡೆ ಅಂತ ಅಂದಿದ್ರೆ ಅಲ್ಲಿ ಮುಗ್ದೇ ಹೋಗಿರೋದು ಭವ್ಯ ಅವರು. ಅದನ್ನ ಬಿಟ್ಟು ಮಾಡಿರೋದ್ನ ಮಾಡಿಲ್ಲ ಅನ್ನೋದನ್ನ ನಾನು ಮಾಡಿದ್ದೀನಿ ಅಂತ ಮಾತಾಡಕ್ ಹೋಗ್ತಾರೆ ಭವ್ಯ ಅವರು. ಅವ್ರಿಗೆ ಆಕ್ಚುಲಿ ಸುಳ್ಳು ಹೇಳ್ಬೇಕು ಅಂತ ಅಲ್ಲ ಭವ್ಯ ಅವರಿಗೆ. ಅವರಿಗೆ ಕ್ಲಾರಿಟಿ ಇರಲ್ಲ. ನಾನು ಕೇಳಿದ್ದೇನಾ? ನಾನು ಕೇಳಿಲ್ವಾ? ಅಂತ ಅವರಿಗೆ ಗೊತ್ತಿರಲ್ಲ. ಬಟ್ ಆದ್ರೂ ಕೂಡ ಮಾತಾಡಕ್ ಹೋಗ್ತಾರೆ. ಅದೆಲ್ಲೋ ಒಂದ್ ಕಡೆ ಅವ್ರನ್ನ ಡೌನ್ ಹಾಕುತ್ತೆ ಅಂತಾನೆ ಹೇಳ್ಬೋದು. ಅದನ್ನ ಒಂದ್ ಸ್ವಲ್ಪ ಭವ್ಯ ಅವರು ಡೆಫಿನೈಟ್ಲಿ ಕರೆಕ್ಟ್ ಮಾಡ್ಕೊಳ್ಬೇಕು. ಯಾವಾಗ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅಂದಾಗ ಸುದೀಪ್ ಸರ್ ಆದ್ರೂ ಕೂಡ ಒಂದ್ ಸ್ವಲ್ಪ ಬಂಡವಾದ ಮಾಡ್ದಂಗೆ ನಮಗ್ ಟೆಲಿಕಾಸ್ಟ್ ಮಾಡಿದ್ರು. ಇದು ಒಂದು ಹೈಲೈಟ್ ಮಾಡ್ಕೋಬೇಕು. ಆಕ್ಚುಲಿ ಅಲ್ಲಿ ಆಗಿರೋದು ಒಂದಾದ್ರೆ ಟೆಲಿಕಾಸ್ಟ್ ಮಾಡಿರೋದು ಇನ್ನೊಂದಾಗಿರುತ್ತೆ ನಮ್ಗೆ. ಲಾಸ್ಟ್ ಟೈಮ್ ಐಶ್ವರ್ಯ ಅವ್ರು ಆಚೆ ಬಂದು ಕ್ಯಾಪ್ಟನ್ಸಿ ಕ್ವಿಟ್ ಮಾಡ್ತೀನಿ ಅಂತ ಭವ್ಯ ಅವ್ರು ಒಪ್ಕೊಂಡಿದ್ರು. ಆದ್ರೂ ಸುದೀಪ್ ಸರ್ ಮಾಡಿಸ್ಲಿಲ್ಲ ಅಂತ ಹೇಳೋವರ್ಗುನು ಅದೆಲ್ಲ ಆಗಿದ್ಯಾ ಮನೆ ಒಳಗಡೆ ಅಂತ ನಮಗ್ ಗೊತ್ತಾಗಿರ್ಲಿಲ್ಲ. ಸೊ ಇದು ಒಂದು ಅದ್ರ ಭಾಗ ಆಗಿರ್ಬೋದು. ಬಟ್ ಭವ್ಯ ಅವರು ಅಲ್ಲಿ ನಾವು ಟೆಲಿಕಾಸ್ಟ್ ಮಾಡೋದೇ ನಂಬೋದ್ರಿಂದ ಭವ್ಯ ಅವರು ಇಲ್ಲ ಸರ್ ನನ್ಗೆ ಗೊತ್ತಾಗ್ಲಿಲ್ಲ ಅವಾಗ 2 ಕೈಯಲ್ಲೂ ಹೋಲ್ಡ್ ಮಾಡ್ಕೊಂಡಿದ್ದೆ. ಐ ಆಮ್ ಸಾರಿ ಅಂತ ಹೇಳ್ಬಿಟ್ಟಿದ್ರೆ ಅಲ್ಲೇ ಮುಗ್ದೋಗಿರೋದು. ಬಟ್ ಭವ್ಯ ಅವರು ಅದನ್ನ ಮಂಡವಾದ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಅದನ್ನ ಡೆಫಿನೆಟ್ಲಿ ತಪ್ಪು. ಮತ್ತೆ ವೆಯ್ಟ್ಸ್ ಹಾಕೋದು. ಫಸ್ಟ್ ಯಾವಾಗ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕ್ ಆಡಕ್ಕೆ ಸೆಲೆಕ್ಟ್ ಆದ್ರು ಅಂತ ಒಂದು ಹೇಳ್ತಾರೋ ವೆಯ್ಟ್ಸ್ ಹಾಕ್ಬೇಕಾಗಿರುತ್ತೆ ಹೋಗಿ ಫಸ್ಟ್ ರೌಂಡಲ್ಲಿ. ಆ ಒಂದು ಟಾಸ್ಕಲ್ಲಿ ಭವ್ಯ ಅವ್ರದ್ದು ಲೈಟಾಗೆ ಸಪೋರ್ಟ್ ಆಗ್ತಾ ಇರುತ್ತೆ ಅದರಲ್ಲಿ. ಅದನ್ನ ಮಂಜಣ್ಣ ಅವ್ರು ಹೇಳ್ತಾರೆ, ಹೋಗಿ ನೋಡಿ ಅಲ್ಲಷ್ಟೊಂದು ಸಪೋರ್ಟ್ ಆಗ್ತಾ ಇದೆಯಲ್ಲ ಬಿಡಿಸಿ ಅಂತ. ಅಲ್ಲಿ ರಜತ್ ಅವ್ರು ಹೆಂಗೆ ಥಿಂಕ್ ಮಾಡಿರಬಹುದು ಅಂದ್ರೆ, ಇವಾಗ ಜಸ್ಟ್ ಅದು ತಾಗ್ತಾ ಇದೆ ಅಂದ್ರೆ ಅದ್ರ ವೆಯ್ಟ್ ಏನ್ ಕಡಿಮೆ ಮಾಡಲ್ಲ. ಇವಾಗ ನಾನು ಹೋಗಿ ಅಲ್ಲಾಡ್ಸಿ ಅಲ್ಲೇನಾದ್ರು ಆದ್ರೆ ಸುಮ್ನೆ ಯಾಕೆ ಅಂತ ಅಂದ್ಬಿಟ್ಟು ಅಲ್ಲಿ ಮಂಜಣ್ಣ ಅವ್ರ ಮಾತನ್ನ ಈ ರಜತ್ ಅವರು ಇವ್ನೇನೋ ಒಂದು ಕಿರಿಕ್ ಮಾಡಕ್ಕೆ ಮಾತಾಡ್ತಾ ಇದ್ದಾನೆ. ಅಲ್ಲಿ ಏನು ಇರಲ್ಲ ಕರೆಕ್ಟಾಗೇ ಇರುತ್ತೆ. ಇವನ್ನೆಲ್ಲ ಗ್ರೇ ಏರಿಯಾ ಹುಡುಕ್ಬಿಟ್ಟು ನನ್ನ ಡಿಸಿಷನ್‌ನ ರಾಂಗ್ ಮಾಡಕ್ಕೆ ಮಾತಾಡ್ತಾ ಇದ್ದಾನೆ ಅನ್ನೋದು ರಜತ್ ಅವ್ರ ತಲೆಲಿ ಕೂತಿತ್ತು ಲಾಸ್ಟ್ ವಾರ ಅನ್ನೋದು ವೆರಿ ಕ್ಲಿಯರ್. ಮಂಜಣ್ಣ ಮತ್ತೆ ಚೈತ್ರ ಇವ್ರೇನಾದ್ರು ಮಾತಾಡಿದ್ರೆ ಡೆಫಿನೆಟ್ಲಿ ಅದಕ್ಕೆ ವ್ಯಾಲ್ಯೂ ಕೊಡ್ತಾ ಇರ್ಲಿಲ್ಲ ನಮ್ಮ ರಜತ್ ಅವರು. ಅದನ್ನ ಬಿಟ್ಟು ಒಂದು ಗುಡ್ ಲೀಡರ್ ಆಗಿ ಯಾರ್ಯಾರು ಏನೇನ್ ಹೇಳ್ತಿದ್ದಾರೆ ಅದು ಸರಿ ಇದೆಯಾ ಇಲ್ವಾ ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡಿ ಅದಾದ್ಮೇಲೆ ಡಿಸಿಷನ್ ತಗೋಬೇಕಾಗಿತ್ತು. ಅದೇ ತ್ರಿವಿಕ್ರಮು, ಭವ್ಯ, ಮೋಕ್ಷಿತಾ ಇವ್ರೇನಾದ್ರು ಹೇಳ್ತಾ ಇದಾರೆ ಅಂದ್ರೆ ಅವ್ರು ಹೇಳ್ತಾ ಇರೋದು ಕರೆಕ್ಟಾ ಇಲ್ವಾ ಅಂತ ಒಂದ್ಸಲ ಯೋಚನೆ ಮಾಡೋರು ರಜತ್ ಅವರು. ಆದ್ರೆ ಇಲ್ಲಿ ಈ ಕಡೆ ಚೈತ್ರ ಮತ್ತೆ ನಮ್ಮ ಮಂಜಣ್ಣ ಏನಾದ್ರು ಹೇಳಿದ್ರೆ ಇವ್ರು ಗ್ರೇ ಏರಿಯಾನೇ ಹುಡ್ಕೊಂಡ್ ಬಂದು ಏನೋ ಕಿರಿಕ್ ಮಾಡಕ್ಕೇನೆ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಮಾತನ್ನ ತಲೆನೇ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಇದಂತೂ ಎಂಟೈರ್ ವಾರ ರಜತ್ ಮಾಡಿದ ದೊಡ್ಡ ತಪ್ಪು. ಆ ಒಂದು ಸಪೋರ್ಟು ಆಗ್ತಾ ಇತ್ತು ವೆಯ್ಟ್ಸ್‌ಗೆ ಅನ್ನೋದು ಕೂಡ ಭವ್ಯ ಅವರಿಗೇನೆ ಫೇವರಿಸಂ ಮಾಡ್ತಾ ಇದ್ದೆ ನೀನು ಅಂತ ಹೇಳಿದ್ರು ರಜತ್ ಅವರಿಗೆ. ಬಟ್ ನನಗೆ ಭವ್ಯಗೇನೆ ರಜತ್ ಫೇವರಿಸಂ ಮಾಡ್ತಾ ಇದ್ದಾರೆ ಅಂತ ಖಂಡಿತ ನನಗೆ ಅನ್ನಿಸ್ಲಿಲ್ಲ. ರಜತ್ ಅವ್ರು ಎಂತ ವ್ಯಕ್ತಿ ಅಂದ್ರೆ ಓಕೆ ಇವರು ಒಳ್ಳೆಯವರು ಗೆಲ್ಬೇಕು ಅನ್ನೋದು ಜಾಸ್ತಿ ಅವರಲ್ಲಿ ಇತ್ತು ಅನ್ನೋದು ಮಾತ್ರ ಹಂಗೆ ಎದ್ದು ಹೊಡಿತಾ ಇತ್ತು. ಯಾಕಂದ್ರೆ ಅದಕ್ಕೊಂದು ಎಕ್ಸಾಂಪಲು ಭವ್ಯ ಮತ್ತೆ ನಮ್ಮ ಮೋಕ್ಷಿತ ಟಾಸ್ಕ್ ಇದ್ದಾಗ ಅಳ್ತಾರೆ ಗುರು ಆ ಮನುಷ್ಯ. ಅಂದ್ರೆ ಇಷ್ಟು ಕಷ್ಟಪಟ್ಟು ಆಡಿದ್ದಕ್ಕೂನು ಇವ್ರದ್ದು ಸಾರ್ಥಕ ಆಯ್ತು ಅಂತ ಅಂದ್ಬಿಟ್ಟು ಹಂಗ್ ಅಳ್ತಾರೆ. ಸೊ ಅಲ್ಲಿ ಒಂದ್ ಸ್ವಲ್ಪ ನಂಬಿ ಇವ್ರಿಗೆ ಒಂದ್ ಸ್ವಲ್ಪ ಫೇವರಿಸಂ ಮಾಡಿದ್ರ ಅಂತ ಆ ಮೂಮೆಂಟ್ ಅಲ್ಲಿ ಜಾಸ್ತಿ ಜನ ಅನ್ಕೊಂಡ್ರು. ಯಾವಾಗ ರಜತ್ ಹತ್ರೋ ಅವಾಗ ಇವ್ನು ಇದನ್ನೇ ಮಾಡಕ್ಕೋಸ್ಕರನೇ ಹಿಂಗೆ ಇವ್ನು ಡಿಸಿಷನ್ ತಗೊಡ್ತಾ ಇದ್ನ, ಇವ್ನು ಇದೆಲ್ಲ ನಾಟಕಕಾರ, ಇವ್ನು ಸರಿಯಾಗಿ ಉಸ್ತುವಾರಿ ಮಾಡ್ಲೇ ಇಲ್ಲ ಅನ್ನೋದು ಇವ್ರ ಮೇಲೆ ರಜತ್ ಅವ್ರ ಮೇಲೆ ಸಿಕ್ಕಾಪಟ್ಟೆ ಒಂದು ದೊಡ್ಡ ದೊಡ್ಡ ಆಪಾದಗಳನ್ನೇ ಬರುತ್ತೆ. ಬಟ್ ನನಗೆ ಆ ಒಂದು ಭವ್ಯಗೆನೆ ಸಪೋರ್ಟ್ ಮಾಡ್ಬೇಕು ಅಂತಾನೂ ಇರ್ಲಿಲ್ಲ. ತ್ರಿವಿಕ್ರಮ್ ತಂಡಕ್ಕೇನೆ ರಜತ್ ಅವರು ಸಪೋರ್ಟ್ ಮಾಡ್ಬೇಕು ಅಂತ ಇರ್ಲಿಲ್ಲ. ಅವರ ಮೇನ್ ಫೋಕಸ್ಸು ಈ ಚೈತ್ರ ಮತ್ತೆ ನಮ್ಮ ಮಂಜಣ್ಣ ಗ್ರೇ ಏರಿಯಾ ಮಂಜಣ್ಣ ಏನಾದ್ರು ಅದು ಇದು ಮಾತಾಡ್ಬಿಟ್ಟು ಅವ್ರ ತಂಡಕ್ಕೆ ಪ್ರಾಫಿಟ್ ಆಗಿ ಮಾಡ್ಕೊಳ್ಳೋಕೆನೆ ಏನಾದ್ರು ಮಾತಾಡ್ತಾರೆ. ನಾನು ಅವ್ರಿಗೆ ಕಿವಿ ಕೊಡಬಾರ್ದು ಅನ್ನೋದನ್ನ ರಜತ್ ಅವರು ತಲೆಯಲ್ಲಿ ಇಟ್ಕೊಂಡಿದ್ರು. ಆ ಒಂದು ಇದ್ರಿಂದನೇ ಇಷ್ಟೆಲ್ಲ ಮಿಸ್ಟೇಕ್ ಮಾಡ್ಕೊಂಡ್ರು ಅಂತಾನೆ ಅನ್ಸಿದ್ದು ನನಗೆ. ಬಟ್ ಮಂಜಣ್ಣನ ಕೇಳೋ ಕ್ವಶನ್ಸು ಕೂಡ ಈ ವಾರ ಸಿಕ್ಕಾಪಟ್ಟೆ ಇತ್ತು. ಮಂಜಣ್ಣನ್ಗೆ ಕರೆಕ್ಟ್ ಮಾಡೋದು ಕೂಡ ಸಿಕ್ಕಾಪಟ್ಟೆ ಅವಶ್ಯಕತೆ ಇತ್ತು. ಅದನ್ನ ಬಿಟ್ಟು ಇವಾಗ ಯಾಕೆ ಭವ್ಯನ್ ಡೌನ್ ಮಾಡ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ. ಏನ್ ಎಲಿಮಿನೇಟ್ ಮಾಡೋ ಚಾನ್ಸಸ್ ಇದೆಯಾ ಗೊತ್ತಿಲ್ಲ. ಯಾಕಂದ್ರೆ ಕಿಚನ ಚಪ್ಪಾಳೆ ಮೋಕ್ಷದವ್ರಿಗೆ ಸಿಕ್ಕಿದೆ ಅಂತೆ. ಹಾ, ನೋಡ್ಬೇಕು ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಇದೆ. ಯಾಕಂದ್ರೆ ಇಷ್ಟೊತ್ತಿಗೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನ್ಯೂಸ್ ಆಚೆ ಬಂದ್ಬಿಟ್ಟಿರೋರು. ಬಟ್ ಕನ್ನಡ ಬಿಗ್ ಬಾಸ್ ಅವ್ರು ಏನ್ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ ಗುರು, ಯಾರಿಗೂ ಏನು ಗೊತ್ತಾಗಕ್ಕೆ ಬಿಡಲ್ಲ. ನೋಡ್ಬೇಕು ನಿಮ್ ಪ್ರಕಾರ ಯಾರು ಎಲಿಮಿನೇಟ್ ಆಗ್ಬೇಕು, ಯಾರು ಉಳ್ಕೋಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಷ್ಟು ಈ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.